ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು KFC ಮಾಡ್ಬೇಕಂತಂದು KFC ಮಾಡಾಕತ್ತೀನಿ ನೋಡಿರಿ. ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿನಿ, ಸ್ವಚ್ಛಂಗೆ ಉಪ್ಪು ಹಾಕಿ ತೊಳ್ಕೊಂಬಂದೀನಿ ರೀ. ಇದು ಕಬಾಬ್ ಹಿಟ್ಟು ಪೌಡ್ರ್ ಐತಿ. ಇದು ಕಾರ್ನ್ಫ್ಲವರು, ಇದ್ರೊಳಗೆ ಕಾರ್ನ್ಫ್ಲವರು ಇರ್ತೈತೆ ರೀ. ಬೇಕಾದ್ರೆ ನೀವು ಬರೀ ಕಾರ್ನ್ಫ್ಲವರ್ ತೊಗೋತಿದ್ದಂದ್ರೆ ಅದಷ್ಟೇ ತೊಗೊರಿ. ನಾನು ಕಬಾಬ್ ಪೌಡ್ರನ್ನು ತೊಗೊಂಡೀನಿ ರೀ ಇದ್ರೊಳಗೆ. ಈಗ ಕಬಾಬ್ ಪೌಡ್ರ 2 ಸ್ಪೂನ್ ಆಗಷ್ಟು ಕಬಾಬ್ ಪೌಡ್ರ್ ಹಾಕ್ಕೊಂಡೀನಿ ರೀ ನಾನು. ಈಗ 1 ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿ ಹಾಕ್ಕೋತೀನಿ ರೀ ಇದಕ್ಕೆ. ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕೋರಿ, ಇಲ್ಲಾಂದ್ರೆ 1 ಸ್ಪೂನ್ ರೀ ಹಾಕೋರಿ. ಈಗ ಹಾಕ್ಕೊಂಡೀನಿ ನೋಡಿರಿ, ನಾನು ಅರ್ಶಿಣ ಹಾಕ್ಕೊಂಡೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ. 1 ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಈಗ ಉಪ್ಪು ಹಾಕ್ಕೊಂಡೀನಿ ನೋಡಿರಿ. ಈಗ ನಾನು ಖಾರದ ಪುಡಿ ಹಾಕ್ಕೋತೀನಿ. ಈಗ 1 ಸ್ಪೂನ್ ಆಗಷ್ಟು ನೀವು ಖಾರದ ಪುಡಿ ಮನೇಲಿ ಯಾವ್ದು ಒಪ್ಪಿಸ್ತೀರಿ ನೋಡಿರಿ, ಆ ಖಾರದ ಪುಡಿ ಹಾಕ್ಕೊಳಕತ್ತೀನಿ. 2 ಸ್ಪೂನ್ ಆಗಷ್ಟು ಖಾರ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಖಾರ ತಕ್ಕಷ್ಟು ಹಾಕೋರಿ. ಅದೇ ಕಬಾಬ್ ಪೌಡ್ರ್ ಒಳಗೆ ಸ್ವಲ್ಪ ಖಾರ ಇರ್ತೈತೆ ತಂದು ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಈಗ ಮೊಟ್ಟೆ ಹಾಕ್ಕೊಂಡಿ ನೋಡಿರಿ. ನಿಮ್ಮಲ್ಲಿ ಕಾರ್ನ್ಫ್ಲವರ್ ಇತ್ತಂದ್ರೆ ಕಾರ್ನ್ಫ್ಲವರ್ ಅಷ್ಟೇ ಹಾಕೋಬೋದು. ನಾನು ಅದಕ್ಕೆ ಕಾರ್ನ್ಫ್ಲವರ್ ಹಿಟ್ಟು ಇದ್ದಿದ್ದಿಲ್ಲ, ಅದಕ್ಕೆ ಕಬಾಬ್ ಪೌಡ್ರ್ ಹಿಟ್ಟಿತ್ತು, ಅದನ್ನ ಮಿಕ್ಸ್ ಮಾಡ್ಕೊಂಡೆ ನಾನು ಅಷ್ಟೇ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ ರೀ ಇದಕ್ಕೆ. 2 ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಕೈಯಲ್ಲಿನೇ ಎಲ್ಲನೂ ನೀಟಾಗಿ ಇದು ಮಾಡ್ಕೋಬೇಕ್ರಿ, ಒಂಥರ ಕಲಿಸ್ಕೋಬೇಕು ಅದನ್ನು. ಈ ಥರ ಎಲ್ಲನೂ ನೀರು ಹಾಕಂಗಿಲ್ಲ, ಏನಿಲ್ಲ, ಇದರೊಳಗೆ ಕಲಿಸ್ಕೋಬೇಕ್ರಿ. ಮೊಟ್ಟೆ ಹಾಕ್ಕೊಂಡೀನಿ, ಮತ್ತು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡೀನಿ, ಮತ್ತು ಉಪ್ಪು ಖಾರ ಹಾಕ್ಕೊಂಡೀನಿ ನೋಡಿರಿ. ಈ ಥರ ಕಲಿಸ್ಕೊಂಡು ಇಟ್ಕೋಬೇಕು. ಮಿನಿಮಮ್ ಇದಕ್ಕೆ ಏನಿಲ್ಲ ಅಂದ್ರೂ ಒಂದು 2ರಿಂದ 3 ಗಂಟೆ ಇಟ್ಕೋಬೇಕ್ರಿ. ಸಾದೆ ಆದ್ರೆ 3-4 ಗಂಟೆನೂ ಇಟ್ಕೋಬೋದು. ಎಲ್ಲನೂ ಕಲಿಸ್ಕಿಟ್ಕೊಂಡು ನೋಡಿರಿ ನಾನು. ಈ ಥರ ಕಲಿಸ್ಕೋಬೇಕು. ಕೈಯಲ್ಲಿನೇ ನೀಟಾಗಿ ಕಲಿಸ್ಕೋಬೇಕ್ರಿ. ಅಂದರೆ ಕೈಯಲ್ಲಿ ಎಷ್ಟು ನೀಟಾಗಿ ಕಲಿಸ್ಕೋತೀರಿ ನೋಡಿರಿ, ಅಷ್ಟು ಉಪ್ಪು ಖಾರ ಹುಳಿ ಹತ್ತೈತೆ ಅದಕ್ಕೆ. ಇದಕ್ಕೆ ಒಂದು ಲೆಮನ್ ಇತ್ತಂದ್ರೆ ಲೆಮನ್ ಹಿಂಡ್ಕೋಬೋದು ರೀ. ಇಲ್ಲಾಂದ್ರೆ ನೀವು ಏನು ಹುರಿಯತ್ನಾಗ ಹಾಕೊಂಡ್ರೂ ನಡಿತೈತಿ. ಈಗ ನಾನು ಒಂದು ಇದ್ರೊಳಗೆ ಹಾಕಿ ಮುಚ್ಚಿಟ್ಕೋತೀನಿ ರೀ. ಫ್ರಿಜ್ ಒಳಗೆ ಇಟ್ಕೋಬೇಕು ಇದನ್ನು. 3-4 ಗಂಟೆ ಇಟ್ಕೋಬೇಕು ಇದನ್ನು ಆಲ್ಮೋಸ್ಟ್. ಈಗ ನಾನು ಬ್ರೆಡ್ ಪೌಡ್ರ್ ಮಾಡ್ತೀನಿ ರೀ ಇದಕ್ಕೆ ಹುರಿಯಾಕ. ಬ್ರೆಡ್ಡನ್ನು ಇವು ಏನು ಕಪ್ ಇರ್ತಾವೆ ನೋಡಿರಿ, ಅವು ಕಟ್ ಮಾಡ್ಕೊಂಡು ಬರೀ ಏನು ವೈಟ್ ಇರ್ತಲ್ಲ ಅದಷ್ಟೇ ಮಿಕ್ಸಿಗೆ ಹಾಕೋತೀನಿ ನೋಡಿರಿ. ಈ ಥರ ಕಟ್ ಮಾಡ್ಕೊಂಡು ಚೆನ್ನಾಗಿ ಆಗ್ತೈತಿ. ಇದನ್ನ ಮಿಕ್ಸಿಗೆ ಹಾಕ್ಕೊಳಕತ್ತೀನಿ ನೋಡಿರಿ ನಾನು. ಸೇಮ್ KFC ಏನು ಅಂಗಡಿ ಒಳಗೆ ತಂದಂಗೆ ಥರನೇ ಟೇಸ್ಟ್ ಬರ್ತೈತೆ ರೀ, ಆ ಥರ ಆಗ್ತೈತಿ. ಈ ಥರ ಬ್ರೆಡ್ಡನ್ನು ನಾವು ಮಿಕ್ಸಿಗೆ ಹಾಕಿದಾಗ, ಈಗ ಬ್ರೆಡ್ ಹಾಕಿ ಮಿಕ್ಸಿ ಒಳಗೆ ಇಟ್ಕೊಂಡೀವಿ ರೀ. ಈಗೇನು ನಾವು ಚಿಕನ್ ಪೀಸ್ಗಳದ ನೋಡ್ರಿ, ಈ ಬ್ರೆಡ್ ಒಳಗೆ ಎದ್ದು ಹುರ್ಕೋಬೇಕ್ರಿ ನಾವು. ಈ ಥರ ಬ್ರೆಡ್ ಒಳಗೆ ಎದ್ದಬೇಕ್ರಿ. ನೀವು ಸ್ವಲ್ಪ ಕಾರ್ನ್ಫ್ಲವರ್ ನೀರು ಹಿಟ್ಟು ಮಾಡಿ ಅದರೊಳಗೆ ಎದ್ದು ಹುರಿದ್ರೂ ಬರ್ತೈತಿ. ಬಟ್ ಈ ಥರ ಹುರಿದ್ವಿ ಅಂದ್ರೆ ಫುಲ್ ಕ್ರಿಸ್ಪಿ ಕಟ್ಟಿ ಅಂದರೆ ತಿನ್ನುವಾಗ ಟೇಸ್ಟ್ ಬರ್ತೈತೆ ರೀ. ಸೇಮ್ KFC ಥರ ಫೀಲೇ ಬರ್ತೈತಿ ನಿಮಗೆ ತಿನ್ನುವಾಗ ನೋಡಿರಿ. ಎಣ್ಣೆ ಒಳಗೆ ಹಾಕಿ ಹುರ್ಕೊಳಕತ್ತೀನಿ. ಈಗ ಹುರ್ಕೊಂಡೀನಿ ರೀ 2. ನಾನು ಸಣ್ಣ ಇದನ್ನೇ ಇಟ್ಟೀನಿ ಹುರ್ಕೊಳಕ್ಕೆ. ಈ ಥರ ಭಾಳ ತನಕ ಹುರ್ಕೋಬೇಕ್ರಿ, ಯಾಕಂದ್ರೆ ಅವು ಸ್ವಲ್ಪ ದಪ್ಪ ಪೀಸ್ ಅತ್ತಾವೆ, ಅದಕ್ಕೆ ಭಾಳ ತನಕ ಹುರ್ಕೋಬೇಕ್ರಿ. ಈಗ ಇಟ್ಕೊಳಕತ್ತೀನಿ ನೋಡಿರಿ. ಸೇಮ್ KFC ಹೆಂಗೆ ತಿಂತೀರಿ ನೋಡಿರಿ ಟೇಸ್ಟ್, ಆ ಥರನೇ ಟೇಸ್ಟ್ ಬರ್ತೈತಿ ಇದಕ್ಕೆ. ಸೇಮ್ ಅಂಗಡಿ ಒಳಗಿಂದ KFC ತರ್ತೀರಿ ನೋಡಿರಿ, ಆ ಇದೂ ಇರ್ತೈತಿ ತಿನ್ನುವಾಗ ಟೇಸ್ಟ್ ನಿಮಗೆ. ಇದ್ರೊಳಗೆ ಸ್ವಲ್ಪ ಚಾಟ್ ಮಸಾಲ ಮ್ಯಾಗ ಹಾಕ್ಕೊಳಕತ್ತೀನಿ ನೋಡಿರಿ. ಚಾಟ್ ಮಸಾಲ ಹಾಕ್ಕೊಂಡ್ರೆ ಸೇಮ್ ಟು ಸೇಮ್ ಫೀಲ್ ಹಾಗೆ ನೀವು KFC ತಿಂದಿರ್ತೀರಿ ನೋಡಿರಿ. KFC ತಿನ್ನೋರಿಗೆಲ್ಲನೂ ಗೊತ್ತಿರ್ತೈತಿ ಯಾವ ಥರ ಟೇಸ್ಟ್ ಇರ್ತೈತಿ ಅಂದ್ರೆ, ಸೇಮ್ ಆ ಥರನೇ ಟೇಸ್ಟ್ ಇರ್ತೈತಿ ರೀ. ಈಗ ನಮ್ಮ ಮಮ್ಮಿ ತಿಂದು ಹೇಳಕತ್ತಾರ ಚೆನ್ನಾಗೈತಿ ತಂದು ಹೇಳಿದ್ರಿ, ತಿಂದಿದ್ರು. ಅಂದರೆ ಸ್ವಲ್ಪ ಪೀಸ್ಗಳನ್ನ ದಪ್ಪ ಇರ್ತಾವೆ ನೋಡಿರಿ, ಅವಾಗ ಹುರ್ಕೋಬೇಕ್ರಿ ನಾವು. ಚೆನ್ನಾಗಿ ಹುರ್ಕೊಂಡು ಅಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ. ಫುಲ್ ಹಿಂಗೆ ಜ್ಯೂಸಿ ಥರ ಬರಾಕತ್ತಿತ್ತದ. ಚಿಕನ್ KFC ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು.